ಬೆಂಗಳೂರು ನಗರದಲ್ಲಿ 198 ಸೀಟ್ ಹಾಕಿದ್ರೆ ಈಗ ಅದೆಂಥದ್ದು 6 ಏನೋ ಡಿವೈಡ್ ಮಾಡ್ತಾರಂತಲ್ಲ, ಆ ಹಿಂದೆ 7 ಮಾಡಿ ಬೆಂಗಳೂರು ನಗರ ಕೂಲಿಗೆಡಿಸಿದ್ದು ನೋಡಾಯ್ತು. ನಾನು ಸರಿಪಡಿಸಬೇಕು ಅಂತಲೇ ಅವನ್ನೆಲ್ಲ ಮರ್ಜ್ ಮಾಡಿದೆ ಬೃಹತ್ ಬೆಂಗಳೂರು ನಗರ ಪಾಲಿಕೆಗೆ. ಈಗ ಅದನ್ನೆಲ್ಲ ಮಾತ್ರ ಹೊಳೆಯಕ್ಕೆ ಹೊರಟವ್ರೆ. ಕೆಲವು ಬಿಡದಿವರೆಗೂ ಹೋಯ್ತಾರಂತ. ಈಗ HK ಪಾಟೀಲ್ ಎಲ್ಲವರೂ ಗೊತ್ತಿಲ್ಲ. ನಾನು 2006-7ರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟ್ ಅನ್ನ ಸಂಪೂರ್ಣ ಸ್ಥಗಿತಗೊಳಿಸಿ 30 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 5 ಟೌನ್ಶಿಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. HK ಪಾಟೀಲ್ ರೇ, ಏನು ಹೋದ್ರಿ ಅಲ್ಲೆಲ್ಲ ನಂದಿಗುಡಿ ಹೊಸಕೋಟೆಗೆ, ನೀವು ಉಗ್ರಪ್ಪನವರು ಸತ್ಯಶೋಧನಾ ಸಮಿತಿ, ಕುಮಾರಸ್ವಾಮಿ ರೈತರ ಭೂಮಿ ಎಲ್ಲ ಲಪ್ಟಾಯಿಸಕ್ ಹೋದ ಅಂತ. ಈಗ ಎಲ್ಲಿಗೆ ಬಂದಿದ್ದೀರಿ ನೀವು? ಬಿಡದಿ ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಂತೆ ಗ್ರೇಟರ್ ಬೆಂಗಳೂರಿನ. ದುಡ್ಡಿಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ. ಆ ರೈತರಿಗೆ ಏನು ಮಾಡ್ತೀರಿ ದುಡ್ಡು ಕೊಡೋದಕ್ಕೆ? ಅವತ್ ಸತ್ಯಶೋಧನಾ ಸಮಿತಿ, ಈ ಯಾವ ಶೋಧನಾ ಸಮಿತಿ ಮಾಡ್ತೀರಿ HK ಪಾಟೀಲ್ರೆ? ಇವತ್ತು ಈ 15 ವರ್ಷದಿಂದ ಕೆಲವು ನಿರ್ಣಯ ಮಾಡಿದ್ದು. ನಾನು ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ಗೆ ಅವತ್ತು ಒಬ್ಬ ಕೊರಿಯನ್ ಕಂಪನಿ 30 ಕೋಟಿ ವೆಚ್ಚ ಅವತ್ತು ಟನಲ್ ರೋಡ್ಗೆ ಟೆಂಡರ್ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದೆ. ನನ್ನ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಸತ್ತೋಯ್ತು. ಇನ್ನೂ ಹೇಳ್ತಾನೆ ಅವರೇ 20 ವರ್ಷ ಆದ್ರೂ. ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಅಂತೆ, ಅದೆಂತದ್ದು ಸುರಂಗ ಮಾರ್ಗವಂತೆ, ಇನ್ನೆಂತು ಡಬಲ್ ಡೆಕ್ಕರ್ ಅಂತೆ. ಈಗೇನೋ 73,000 ಕೋಟಿ ಇಟ್ಟವ್ರಂತೆ. ಈಗ 5 ವರ್ಷದಲ್ಲಿ, ಮುಂದಿನ 5 ವರ್ಷದಲ್ಲಿ ಖರ್ಚು ಮಾಡ್ತಾರಂತೆ. ಇವ್ರು ಮಾಡಾಯ್ತು. ಒಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು 2006ರಲ್ಲಿ ತೆಗೆದುಕೊಂಡು ನಿರ್ಧಾರ. ಇವತ್ತು 2026 ಬರ್ತಾ ಇದ್ವಿ. ಇನ್ನೂ ಹುಡುಕ್ತಾನೆ ಅವರೇ ದುಡ್ಡನ್ನ. ಎಷ್ಟು ವರ್ಷ ಬೇಕು ನಿಮ್ಗೆ? 5 ವರ್ಷ ಒಂದು ರೌಂಡ್ ನಡೆಸಿದಿರಿ ಅಧಿಕಾರನ. ಕಾರ್ಪೊರೇಷನ್ ಆಡಳಿತ ಮಾಡಿದಿರಿ. ಏನ್ ಕೊಡುಗೆ ಕೊಟ್ರಿ ಬೆಂಗಳೂರು ನಗರಕ್ಕೆ? ನೆನೆ ಬರೋದಲ್ಲ, ಬೆಂಗಳೂರು ನಗರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾದಂತಹ ಮಳೆಯ ಅನಾಹುತದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಕೆರೆಗಳಾಗಿದೆ ನಿರ್ಮಾಣ ಅಂತೇಳಿ ಹೊಡಿತಾ ಇದ್ರಿ ನೀವೇನೆ. ಕೇವಲ 3-4 ಗಂಟೆ ಮಳೆ. ಇದೇ ಅಲ್ವಾ ನಿಮ್ ಸಾಧನೆ? ಅದರಿಂದ ನನಗ್ ಪಾಪ ಬುದ್ಧಿ ಹೇಳ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡಕ್ ಹೇಳಿ ಅಂತ. ನಾನೇನೋ ಹೇಳಿದ್ ನೋಡಿದೆ ನಮ್ಮ ಡೆಪ್ಟಿ CM. ನನ್ನ ಮಾತು ನಿಲ್ಸಕ್ ಆಗಲ್ಲಪ್ಪ. ಮಾತು ನಿಲ್ಸಂತಕ್ಕಂತ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ತರ. ಹನಿ ಟ್ರ್ಯಾಪ್ ಬೇಕಾದ್ರೆ ಇನ್ನೊಂದ್ಸಲ ಫ್ರೀಯಾಗಿ ಮಾತಾಡೋಣ. ಇವ್ರ ಯೋಗ್ಯತೆಗೆ ಏನೇನು ನಡೆಸಿದ್ರಿ ನೀವು? ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ನನ್ನ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಇದೆ. ಕರ್ನಾಟಕ ರಾಜ್ಯ ಎಂತ ಫ್ಯಾಕ್ಟ್ರಿ ನಪ್ಪ? CD ಫ್ಯಾಕ್ಟ್ರಿ ತಯಾರು ಮಾಡ ಕಾರ್ಖಾನೆ ಇದು. ಯಾರ ರಾಜನರೇ CD ಫ್ಯಾಕ್ಟ್ರಿ ಮಾಡಿದ್ದು? ಅಲ್ಲಲ್ಲ, ಅದನ್ನೇ ಮಾಲೀಕ ಯಾರು ಅಂತ ಹಿಂದಿಂದ ಎಲ್ಲ ನೋಡಿದಿರಿ ನೀವು. CD ಫ್ಯಾಕ್ಟ್ರಿ ಹೆಂಗ್ ನಡೀತಿತ್ತು ಅಂತ. ದೇವೇಗೌಡರ ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ. ಪ್ರತಿಫಲ ಅನುಭವಿಸ್ತೀರಿ. ದಿನ ದೂರ ಇಲ್ಲ. ಬನ್ನಿ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.